ದಲಿತ ವಿರೋಧಿ ಆಗಿಲ್ಲ. ಹೇಗೆ ಇವಾಗ ಬಲಗೈ ಸಮುದಾಯಕ್ಕೆ ಎಡಗೈ ಸಮುದಾಯದವರೇ ಅಡ್ಡಗಾಲ್ ಹಾಕಿದ್ರು ನಾವು. ನಿಜ, ಅದು ಗೊತ್ತಿರೋ ವಿಚಾರನೆ. ಇವತ್ತಿನ ನಾನು ಕಳೆದ 2 ಚುನಾವಣೆಗಳಲ್ಲೂ ಕೂಡ ಎಡಗೈ ಸಮುದಾಯದ KH ಮುನಿಯಪ್ಪನವರ ಎಲ್ಲ ಸಹಪಾಠಿಗಳಲ್ಲಿ ನಮಗೆ ಮಾಡಲಿಲ್ಲ, JDS ಮಾಡಿದ್ರು. ಅದು ಹೊಸ ವಿಚಾರ ಅಲ್ವೇ ಇಲ್ಲ. ಪ್ರತಿ ಬಾರಿ ಕೂಡ ಅವ್ರು ಗೆಲ್ಲಬೇಕು, ಅವ್ರ ಮಗಳು ಗೆಲ್ಲಬೇಕು, ಅವ್ರಿಗೆ ಬಲಗೈ ಸಮಯದ ಓಟ್ ತಗೊಂಡು ಗೆಲ್ಲಬೇಕು, ಅಲ್ಲಿ ಹೋಗಿ ನಮ್ಗೆ ಲೆಫ್ಟ್ ಕೋಟ ಅಂತೇಳಿ ಅಧಿಕಾರ ಚಲಾಯಿಸ್ಬೇಕು. ಅವ್ರ ಅಜೆಂಡಾ. ನಾವು ಕೂಡ ಅವರಿಗೆ ಮತ ಹಾಕ್ತೀವಿ, ಗೆಲ್ಲಿಸ್ತೀವಿ. ನಮ್ಮಲ್ಲಿ ಕಳೆದ 25 ವರ್ಷಗಳ ಕಾಲ ನಾವು ಲೆಫ್ಟು ರೈಟು ಅಂತ ನೋಡಿಲ್ಲ. ಎರಡೂ ಒಂದಂತೇಳಿ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ವಿ. ಆ ಲೆಫ್ಟ್ ಊಟ ಹಾಕಿದ್ದೀವ್ರಿ ಅಲ್ಲ ಸಾಹೇಬ್ರಿ ಅಲ್ವಾ. ಹಂಗಾಗಿ ನಾನು ಮಾಡಿದ್ರು ಆ ತಪ್ಪನ್ನು ಅನುಭವಿಸ್ತೀನಿ, ಅವ್ರು ಮಾಡೋದು ಅನುಭವಿಸ್ತಾರೆ. ಯಾರ್ಯಾರು ಮಾಡಿದ್ದಾರೆ ಆ ಪ್ರತಿಫಲ ಇವತ್ತು ನಾವು ಚೆನ್ನಾಗಿರ್ಬೋದು, ಒಂದೇ ಒಂದು ದಿವಸ ಖಂಡಿತ ಅನುಭವಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಿರ್ಧಾರ ಇನ್ನೇನಿರುತ್ತೆ ನೋಡಿ, ನಮಗೆ ಸ್ವಂತಕ್ಕೆ ನನಗಾಗ್ಲಿ, ನಂಜೇಗೌಡರಿಗಾಗ್ಲಿ, ಕೊತ್ತೂರು ಮಂಜುಗಾಗ್ಲಿ, ಅನಿಲ್ ಕುಮಾರ್ಗಾಗ್ಲಿ, ನಜೀರ್ ಅಹಮದ್ ಆಗ್ಲಿ, ಸುಬ್ಬಾರೆಡ್ಡಿ ಅವ್ರಿಗಾಗ್ಲಿ ಊಟಕ್ಕೆ ಕಾಸಿಗೆ ಬೇಕು ಅಂತ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಗೆಲ್ಲರೂ ಕೂಡ ಒಂದು ಡ್ರೀಮ್ ಇದೆ, ನನ್ನದು ನನ್ನ ಮನೆ ನನ್ನ ಜಿಲ್ಲೆ ಅಂತ. ಆ ಜಿಲ್ಲೆಗೆ ನಮಗೆ ಅವಕಾಶ ಕೊಟ್ಟಾಗ, ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಟ್ಟಾಗ ನಾವು ಏನೆಲ್ಲ ಮಾಡಿ ತೋರಿಸ್ಬೋದು ಅಂತ ಪ್ರಯತ್ನ ಮಾಡ್ತೀವಿ. ಆಯಾಸ ಇಟ್ಕೊಂಡಿದ್ದವರು ನೀವು ಆಯಾಸಿಗೆ ಮಣ್ಣೆಚ್ಬಿಟ್ರಿ. ಕಳೆದ ಬಾರಿಯೂ ಕೊಡಲಿಲ್ಲ. ಕಳೆದ ಬಾರಿ ಇದ್ದಂಥ ಗೌರವಾನ್ವಿತ ಸುರೇಶ್ ಅವರು ಹಾರ್ಟ್ ಕೊಂಡು ಲೆಕ್ಕಕ್ಕಿಲ್ಲ, ಅಷ್ಟಕ್ಕೆ ಸೀಮಿತ ಆಗ್ಬಿಟ್ರು. ಅವರು ಬಂದಾಗ ಎಲ್ಲ ಒಂದೊಂದು ತಾಲೂಕಿಗೆ ಪುರಸಭೆ ಗ್ರ್ಯಾಂಟ್ ಕೊಡ್ತಿದ್ದು ಬರೆಸ್ಬಿಟ್ರು, 100 ರೂಪಾಯಿ ಕೊಡಲಿಲ್ಲ. ಇಷ್ಟೇ ಅಲ್ಲ, ಮನೆ ಬರ ಎಲ್ಲ ಉಸ್ತುವಾರಿ ಅಂತೇಳಿ ನಾವು ಕೂಡ ಯಾರು ಬಾಯಿ ಬಿಚ್ಚಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರದಲ್ಲಿದ್ದರು, ಅದಕ್ಕೋಸ್ಕರ ನಾವು ಯಾರು ಅವ್ರು ಕೇಳ್ತಾ ಇರಲಿಲ್ಲ. ಇದು ಆಗಬಾರ್ದು, ಜಿಲ್ಲೆಯವರೇ ಆದ್ರೆ ಜಿಲ್ಲೆ ಅಭಿವೃದ್ಧಿ ಸಹಕಾರಿಯಾಗುತ್ತೆ ಅಂತ ಬಯಸಿದ್ವಿ. ಅದೇ ಆಗಲಿಲ್ಲ. ಇನ್ನೇನು ನಮ್ಮನ್ನು ಸಮಾಧಾನ ಮಾಡ್ತೀರಿ ನೀವು ನಮ್ಮನ್ನು ಸಮಾಧಾನ ಮಾಡಬೇಕು, ಜನರನ್ನು ಸಮಾಧಾನ ಮಾಡಿ ಆಗೋದಿಲ್ಲ. ವಿಶೇಷವಾಗಿ ಇವತ್ತು ನೀವೇ ಪತ್ರಕರ್ತರು ಹೇಳಿ, ಜನ ರೋಚಿಗೆದ್ದಿದಾರ ಎದ್ದಿಲ್ವಾ? ಇದ್ದಾರೆ. ಒಂದು ಸಮುದಾಯ ಅಲ್ಲ, ಎಲ್ಲ ಸಮುದಾಯದವರು ಕೂಡ ನಮಗೆ ಈ ಮೋಸ ಮಾಡಿದ್ರು, ನಮ್ಮ ಜಿಲ್ಲೆಯವನ್ನ ಹೆಸರನ್ನು ಮಾಡಲಿಲ್ಲ ಅನ್ನೋ ನೋವು ಎಲ್ಲರಿಗೂ ಇದ್ದೇ ಇದೆ. ಇದು ಯಾವ ರೀತಿ ಸ್ಪಾಟ್ಗಳು ಹೇಳಕ್ಕಾಗಲ್ಲ, ಕಾದ್ ನೋಡೋಣ. ಡೆಲ್ಲಿಯಲ್ಲಿ ಕೂಡ ಕೆಲವರು ಇಲ್ಲಿಂದ ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು, ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ನಾನು ಸ್ಪಷ್ಟವಾಗಿ ನನ್ನ ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ. ನನಗೆ ಯಾರು ನಂಬಿದ್ದೀನೋ ಅವರೇ ಮೋಸ ಮಾಡಿದ್ರು ಅಂತ ಭಾವಿಸ್ತೇನೆ. ಯಾರು ನಂಬಿದ್ರಿ ಸರ್? ಇದೆಲ್ಲ ಬೇಡ ಸರ್. ಇವಾಗ ಈ ಒಂದು ವಿಚಾರದಲ್ಲಿ ಸಂದೇಶ ಏನು ಹೋಗ್ತಾ ಇದೆ ಅಂದ್ರೆ, ದಲಿತ ಸೂಕ್ತ ನಿರ್ಧಾರ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ.